ನಮಸ್ತೆ, ಇದು ಸೋಮವಾರದ ದ್ವಾದಶಿ ದಿನದ ಲಾಗ್. ಬೆಳಿಗ್ಗೆ ಬೇಗ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ತೋಟದ ಹತ್ರ ಹೋಗಬೇಕಾಗಿತ್ತು. ಸರಿ ಅಂತೇಳಿ ಸಾಯಂಕಾಲನೇ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಆದಷ್ಟು ರಾಯರಿಗೆ ಆಚೆ ಕಟ್ಟಿರುವಂಥ ಹೂವನ್ನ ಏನು ತರಲ್ಲ, ಯಾಕಂದರೆ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಹೂವು ಎಲ್ಲ ಬಿಡಿ ಹೂವು ತರಿಸಿ ಮನೆಯಲ್ಲೇ ಕಟ್ಕೊತೀವಿ. ಸ್ವಲ್ಪ ಹೂಗಳು ನಮ್ಮ ತೋಟದಲ್ಲೇ ಬಿಡುತ್ತೆ, ಅಲ್ಲಿಂದ ಸ್ವಲ್ಪ ಕಲೆಕ್ಟ್ ಮಾಡ್ಕೊತೀನಿ. ನಾನು ಯಾವತ್ತೂ ತುಳಸಿ ಅಂತೂ ದುಡ್ಡು ಕೊಟ್ಟು ತಂದೇ ಇಲ್ಲ, ಯಾಕಂದರೆ ನಮ್ಮ ತೋಟದಲ್ಲಾಗಲಿ ನಮ್ಮ ಊರಲ್ಲಾಗಲಿ ತುಂಬ ತುಳಸಿ ಸಿಗುತ್ತೆ. ಹಾಗಾಗಿ ನಾನೇನು ಕೊಂಡ್ಕೊಳ್ಳೋಕೆ ಹೋಗಲ್ಲ. ಸರಿ ಅಂತೇಳಿ ರಾಯರಿಗೆ ಸಿಂಪಲ್ಲಾಗಿ ಅಲಂಕಾರ ಮಾಡಿಕೊಂಡೆ. ಆದಷ್ಟು ಏನು ಗ್ರ್ಯಾಂಡ್ ಮಾಡೋದು ಬೇಡ ಅಂಥೇಳಿ ನನಗೆ ಸ್ವಲ್ಪ ಮತ್ತೆ ಯಾಕೋ ಫೀವರ್ ಬಂದಿತ್ತು. ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ರಾಯರಿಗೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟೋ ಜನ ಕೇಳಿದ್ರಿ, ಅಕ್ಕ ನಿಮಗೆ ದೇವ್ರ ಮನೆ ಇಲ್ವಾ, ಏನು ಎತ್ತ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ. ನಮಗೆ ದೇವ್ರ ಮನೆ ಐತೆ, ಆದರೆ ಇನ್ನೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕಾಗಿರೋದ್ರಿಂದ ರಾಯರ ಫೋಟೋ ಹಾಲಲ್ಲೇ ಇಟ್ಟಿದ್ದೀವಿ. ನಮ್ಮ ಮನೇಲಿ ನಾನ್ ವೆಜ್ ಎಲ್ಲ ಏನು ಮಾಡ್ತಾಯಿಲ್ಲ, ಹಾಗಾಗಿ ರಾಯರ ಫೋಟೋ ಹಾಲಲ್ಲೇ ಇಟ್ಟಿದ್ದೀವಿ. ಕೆಲವರು ಹೇಳ್ತಾರೆ ಇಡಬಾರ್ದು ಅಂತ, ಅವ್ರವ್ರ ನಂಬಿಕೆ, ಅವ್ರವ್ರಿಗೆ ಬಿಟ್ಟಿದ್ದು. ರಾಯರು ನನ್ನನ್ನು ಇಟ್ಟು ಪೂಜೆ ಮಾಡಿಬಿಡಿ ಯಾರು ಅಂತ ರಿಸ್ಟ್ರಿಕ್ಷನ್ಸ್ ಏನೂ ಹೇಳಿಲ್ಲ ರಾಯರು, ಯಾವುದೇ ಗ್ರಂಥದಲ್ಲಿ ಕೂಡ ಬರ್ತಿಲ್ಲ. ಹಾಗಾಗಿ ನನ್ನ ನಂಬಿಕೆ, ನನ್ನ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನಮ್ಮ ರಾಯರನ್ನು ಪೂಜೆ ಮಾಡ್ತಾಯಿದ್ದೀನಿ. ಇವತ್ತುವರೆಗೂ ರಾಯರು ಯಾರನ್ನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಸರಿ ಅಂತೇಳಿ ಪೂಜೆ ಎಲ್ಲ ಮುಗಿಸ್ದೆ. ಅಮ್ಮನೂ ಸ್ವಲ್ಪ ಗಂಧ ಕಡ್ಡಿ ಹಚ್ತೀನಿ ನಾನು ಅಂತೇಳ್ಬಿಟ್ಟು ಗಂಧ ಕಡ್ಡಿ ಹಚ್ಚಿದ್ರು. ಸೋಮವಾರ ಅಷ್ಟೊಂದೇನು ಇದೇ ಇರಲಿಲ್ಲ, ತೋಟದಲ್ಲಿ ಕೆಲಸ ಇರೋದ್ರಿಂದ ಸಿಂಪಲಾಗಿ ಪೂಜೆ ಮುಗಿಸಿದ್ಮೇಲೆ ಮತ್ತೆ ಸಿಗೋಣ. ನಮಸ್ತೆ.